ವನವಾಸದಿಂದ ಕಾಲ ಸೀತಾಮಾತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿದ್ದ. ಲಂಕೆಯಲ್ಲಿ ಸೀತೆಯನ್ನು ಖಚಿತಪಡಿಸಿಕೊಂಡು ಬಂದಿದ್ದ ಹನುಮಂತ. ಕಣ್ಣ ಮುಂದೆ ವಿಶಾಲವಾದ ಸಮುದ್ರ. ಹೋಗುವುದು ಹೇಗೆ? ಆಗ ವಾನರ ಸಹಾಯದಿಂದ ಸೇತುವೆ ಕಟ್ಟುವ ಕೆಲಸ ಪ್ರಾರಂಭವಾಯಿತು. ಹನುಮಂತ, ಅಂಗದ, ಜಾಂಬವಂತ, ಸುಗ್ರೀವ ಇತ್ಯಾದಿ ಬಲಶಾಲಿ ವಾನರರು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಹೊತ್ತು ತರುತ್ತಿದ್ದರು. ಸಾಮಾನ್ಯ ವಾನರರು ತಮ್ಮ ಶಕ್ತಿಯಾನುಸಾರ ದೊಡ್ಡ ಕಲ್ಲುಗಳನ್ನು ತಂದು ಸೇತುವೆ ಕಟ್ಟುವ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಎಲ್ಲರ ಹೃದಯದಲ್ಲೂ ರಾಮನ ಮೇಲೆ ಪ್ರೀತಿ, ರಾವಣನ ಮೇಲೆ ದ್ವೇಷ ಹೊತ್ತಿ ಉರಿತಾ ಇತ್ತು. ಆದರೆ ಅಲ್ಲೊಂದು ಪುಟ್ಟ ಅಳಿಲು ಅತಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಒಮ್ಮೊಮ್ಮೆ ತನ್ನ ಬಾಯಲ್ಲಿ, ಒಮ್ಮೊಮ್ಮೆ ತನ್ನ ಪುಟ್ಟ ಕೈಗಳಿಂದ ಹೊತ್ತು ತರುತ್ತಾ ಇತ್ತು. ಇದನ್ನೊಂದು ಸಣ್ಣ ಕಪ್ಪಿ ನೋಡಿ ಎಂತ ಜೋರಾಗಿ ನಕ್ತು. ಅದರ ಹತ್ತಿರದಲ್ಲಿದ್ದ ಕೆಲವು ವಾನರರು ನೋಡಿ ಅಪಹಾಸ್ಯ ಮಾಡೋಕ್ಕೆ ಶುರುವಾಯಿತು. ಪುಟ್ಟ ಅಳಿಲಿಗೆ ಹೃದಯವೇ ಒಡೆದಂತಾ ಇತ್ತು. ಅದು ಸೀದಾ ಕಣ್ಣೀರು ಸುರಿಸ್ಕೊಂಡು ಪ್ರಭು ಶ್ರೀರಾಮನ ಬಳಿ ಹೋಯಿತು. ನಡೆದ ಸಂಗತಿಯನ್ನ ತಾಳ್ಮೆಯಿಂದ ಕೇಳಿದ ಶ್ರೀರಾಮ ಆ ಪುಟ್ಟ ನಂತರ ಸೇತುವೆ ಕಟ್ಟುತ್ತಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದ. ಎಲ್ಲ ವಾನರರು ಅಚ್ಚರಿಯಿಂದ ಹಿಂಬಾಲಿಸಿದ್ರು. ನೀವೆಲ್ಲರೂ ತಂದ ದೊಡ್ಡ ಕಲ್ಲುಗಳು ಅಲಗಾಡದಂತೆ ಈ ಪುಟ್ಟಾಣಿಯನ್ನು ತಂದುಕೊಡುತ್ತಿದ್ದ ಚಿಕ್ಕ ಕಲ್ಲುಗಳು ಬಳಕೆಯಾಗ್ತಿತ್ತು. ಹಾಗಾಗಿ ಯಾವುದೇ ಕಾರ್ಯವು ಸಣ್ಣದು ಅಥವಾ ದೊಡ್ಡದು ಅಲ್ಲ. ರಾಮನ ಮಾತು ಕೇಳಿ ಮಾಡಿದ ವಾನರರು ಸಮಯಾಚಿಸ್ತಾರೆ. ಆಗ ಅಲ್ಲಿಗೆ ತುಂಬ ಖುಷಿಯಾಗುತ್ತೆ. ಅಲ್ಲೂ ಖುಷಿಯಾಗಿದ್ದ ನೋಡಿ ಶ್ರೀರಾಮ ಪ್ರೀತಿಯಿಂದ ಬಂದರು. ಹಾಗೂ ಶ್ರೀರಾಮಚಂದ್ರನ 3 ಬೆರಳು ಗುರುತು ಆ ಅಳಿಲಿನ ಬೆನ್ನ ಮೇಲೆ ಬೀರುತ್ತೆ. ಅಂದಿನಿಂದ ಅಳಿಲುಗಳ ಬೆನ್ನ ಮೇಲೆ ಶ್ರೀರಾಮಚಂದ್ರನ 3 ಗುರುತು ಶಾಶ್ವತ ಆಗುತ್ತೆ. ಜೈ ಶ್ರೀರಾಮ್.